ನಾನು ನಿನ್ನೆ ಕೂಡ ಕ್ಲಾರಿಫೈ ಮಾಡಿದ್ದೇನೆ, ಇದು ನಕಲಿ ಎನ್ಕೌಂಟರ್ ಅಲ್ಲ. ಕಳೆದ 20 ವರ್ಷದಿಂದ ಏನು ವಿಕ್ರಮ್ ಗೌಡನ ಆ್ಯಕ್ಟಿವಿಟಿಗಳನ್ನು ಮಾನಿಟರ್ ಮಾಡಿದ್ದಾರೆ. ಅವರು ಯಾವ್ಯಾವ ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾಯಿದ್ರು, ಜನವಿರೋಧಿ ಕೆಲಸಗಳು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಅದನ್ನು ಎಲ್ಲ ರೀತಿಯ ಮಾಹಿತಿಗಳು ಕೂಡ ಇದೆ. ನಾನು ನಿನ್ನೆನೂ ಹೇಳಿದೆ, ಸುಮಾರು 60ಕ್ಕೂ ಹೆಚ್ಚು ಕೇಸ್ಗಳು ಅವ್ರ ಮೇಲಿದ್ದಾವೆ ಮತ್ತು ಅವರು ಅನ್ಲಾಫುಲ್ ಆಗಿ ಅಥವಾ ಪರ್ಮಿಷನ್ ಲೈಸೆನ್ಸ್ಗಳು ಇಲ್ಲದೇನೆ ಫೈರ್ ಆರ್ಮ್ಸ್ ಎಲ್ಲ ಕ್ಯಾರಿ ಮಾಡ್ತಿದ್ರು, ಮೆಷಿನ್ಗಳನ್ನು ಅಂಥದ್ದೆಲ್ಲ. ಅದರಲ್ಲಿ ನಕ್ಸಲ್ ಕ್ಯಾಟಗರಿಗೆ ಬಂದಿದ್ದಾರೆ. ಹಾಗಾಗಿ ನಕ್ಸಲ್ಲು ನಿಗ್ರಹ ಮಾಡೋದಕ್ಕೇನೆ ರಾಜ್ಯದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅದಕ್ಕಾಗಿ ಒಂದು ಫೋರ್ಸನ್ನೇ ಕ್ರಿಯೇಟ್ ಮಾಡಿದೆ. ಒರಿಸ್ಸಾದಲ್ಲಿರ್ಬೋದು, ಕೇರಳದಲ್ಲಿರ್ಬೋದು, ನಮ್ಮ ರಾಜ್ಯದಲ್ಲಿರ್ಬೋದು, ನಕ್ಸಲ್ ಆ್ಯಂಟಿ ನಕ್ಸಲ್ ಫೋರ್ಸ್ ಅಂತಲೇ ಕ್ರಿಯೇಟ್ ಮಾಡಿದೆ. ಅದಕ್ಕಾಗಿ ಈ ಘಟನೆಗಳು ನಡೆದಿದೆ ವಿನ ಬೇರೆ ಯಾವುದೇ ರೀತಿಯಲ್ಲಿ ನಡೆದಿಲ್ಲ. ಪ್ರಗತಿಪರರು ಈ ರೀತಿ ಟೀಕೆ ಮಾಡ್ತಿರೋರಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ನಕ್ಸಲಿಸಮ್ ನಿಲ್ಲಬೇಕು ಅನ್ನೋದಿದೆ. ಅಲ್ಲ, ಅವರೇ ಹೇಳಿದ್ದಾರೆ, ಅವರೇ ಪ್ರಗತಿಪರ ಚಿಂತಕರು ಅಂತ ಏನು ಹೇಳಿ ಇವತ್ತು ಎಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಅವರೇ ಅಪೀಲ್ ಮಾಡ್ಕೊಂಡಿದ್ದಾರೆ, ಸರೆಂಡರ್ ಆಗಿ ನೀವು ಅಂತ. ಅಂದರೆ ಅವ್ರಿಗೂ ಅಕ್ಸೆಪ್ಟ್ ಮಾಡಿದ್ರಲ್ಲ ಇದು ಸರಿ ಇಲ್ಲ ಅಂತ. ಅವರೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಇದು ಸರಿ ಇಲ್ಲ, ನೀವು ಸರೆಂಡರ್ ಆಗಿ ಪ್ರತಿಭಟನೆ ಮತ್ತೊಂದು ಮಾಡೋದಕ್ಕೆ ಯಾರು ತಕರಾರಿಲ್ಲಪ್ಪ, ನೀವು ನ್ಯಾಯಯುತವಾಗಿ ಪ್ರತಿಭಟನೆ ಬಂದು ಸಮಾಜದಲ್ಲಿ ಮಾಡಿ, ನೀವು ಈ ನಕ್ಸಲಿಸಮ್ ಅನ್ನೋದಕ್ಕೆ ನೀವು ಸೇರಬೇಡಿ ಅಂತ ಅವರೇ ಅಪೀಲ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಮನವಿ ಮಾಡೋದಿಷ್ಟೇ, ಅವರನ್ನು ಯಾರು ಈಗ ಇನ್ನೂ ನಕ್ಸಲರಾಗಿ ಇದ್ದಾರೆ ಅವರಿಗೆ ಮುಖ್ಯವಾಹಿನಿಗೆ ತರೋದಕ್ಕೆ ತಮ್ಮ ಪ್ರಯತ್ನ ಕೂಡ ಭಾಳ ಸೀರಿಯಸ್ ಆಗಿ ಮಾಡಿ ಅಂತ ಹೇಳಿ ನಾನು ಕೇಳ್ತೇನೆ. ಯಾಕೆಂದರೆ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಆಂಧ್ರ ಬಾರ್ಡರ್ನಲ್ಲಿ ಪೀಪಲ್ಸ್ ವಾರ್ ಗ್ರೂಪ್ ಅಂತ PWDG ಅಂತ ಹೇಳಿ ಒಂದು ಗ್ರೂಪ್ ಇತ್ತು. ಅವರು ಇದೇ ರೀತಿ ನಕ್ಸಲಿಸಮ್ನಲ್ಲಿ ಅವರು ತೊಡಗಿಕೊಂಡಿದ್ರು. ಯಾರು ಜನರು ಅನುಕೂಲಸ್ಥರಿದ್ದಾರೆ ಅವ್ರ ಹತ್ರ ಹೋಗಿ ಹಣ ಕೇಳೋದು, ಅವರ ಜಮೀನಿಗೆ ಹೋಗಿ ಬೇಲಿ ಹಾಕೋದು, ಬಡವರಿಗೆ ಕೊಡೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಅದು ಮಿತಿ ಮೀರಿ ಪೊಲೀಸ್ನವ್ರನ್ನ ಕೊಲ್ಲೋದು, ಪಾವಗಡದಲ್ಲಿ ಸುಮಾರು ಜನ ಕೊಂದುಬಿಟ್ರು. ಆ ಸಂದರ್ಭದಲ್ಲಿ ನಾವೆಲ್ಲ ಅಪೀಲ್ ಮಾಡಿಕೊಂಡು ಅದೆಲ್ಲ ಅಂತ ಭಾಳ ಜನ ಸರೆಂಡರ್. ವೆಂಕಮ್ಮನಹಳ್ಳಿ ಘಟನೆ ಭಾಳ ಜನ ಸರೆಂಡರ್. SM ಕೃಷ್ಣ ಅವರಿದ್ದಾಗ ಇಲ್ಲೇ ನಮ್ಮ ಕೃಷ್ಣ ಆಫೀಸ್ ಇದೆಯಲ್ಲ, ಅಲ್ಲೇ ಅವರು ಬಂದು ಸುಮಾರು ಜನ, 100 ಜನ ಬಂದು ಅವರ ಫೈರ್ ಆರ್ಮ್ಸ್ನೆಲ್ಲ ಸರೆಂಡರ್ ಮಾಡಿದ್ದೇ ಇದೆ. ಅದೇ ರೀತಿ ನನ್ನ ಈ ಪ್ರಗತಿಪರ ಚಿಂತಕರು ಅವರೆಲ್ಲ ಸಹಾಯ ಮಾಡಿ ಅವರನ್ನು ಮುಖ್ಯವಾಹಿನಿಗೆ ತರೋ ಪ್ರಯತ್ನ ಮಾಡಿದರೆ ಭಾಳ ಒಳ್ಳೆಯದು ಅಂತೇಳಿ ಹೇಳ್ತೀವಿ. ಎಕ್ಸಿಟ್ ಪೋಲ್ಗಳಲ್ಲಿ 2 ಸ್ಟೇಟ್